Hi dear students, I am Bharat SN, your social science teacher. Today now discuss about the new lesson in economics part, Unit 1, Development. ಇದನ್ನು ಕನ್ನಡದಲ್ಲಿ ಅಭಿವೃದ್ಧಿ ಅಂತ ಕರಿತೀವಿ. So, dear students, every one of us continuously strives to achieve progress in our life. We wish to achieve our aims and satisfy our wants on a much larger scale. Then before, in the same manner, an economy also continuously attempts to progress, providing for more and more quantities for goods and services to the people and improving their well-being. ಪ್ರಿಯ ವಿದ್ಯಾರ್ಥಿಗಳೇ, ನಾವು ನಮ್ಮ ನಿತ್ಯ ಜೀವನದಲ್ಲಿ ನಿರಂತರವಾಗಿ ನಾವು ಡೆವಲಪ್ಮೆಂಟ್ ಆಗೋದಕ್ಕೆ ನಾವೇನು ಮಾಡ್ತೀವಿ, ಪ್ರಯತ್ನವನ್ನು ಮಾಡ್ತೀವಿ. ಡೆವಲಪ್ಮೆಂಟ್ ಅಂದರೆ ಪ್ರಗತಿ ಹೊಂದೋದಕ್ಕೆ, ನಮ್ಮ ಆಸೆ ಆಕಾಂಕ್ಷೆಗಳನ್ನು, ನಮ್ಮ ಆಸ್ಪಿರೇಷನ್ಸ್ಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ, ನಾವು ಮುಂಚೆಗಿಂತ ಇನ್ನೂ ಉತ್ತಮ ಆಗೋದಕ್ಕೆ, ಇನ್ನೂ ಸ್ವಲ್ಪ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳೋಕ್ಕೆ ನಾವೇನು ಮಾಡ್ತೀವಿ, ಪ್ರಯತ್ನವನ್ನು ಮಾಡ್ತೀವಿ. ಅದೇ ರೀತಿ ಎಕಾನಮಿ, ಒಂದು ಅರ್ಥವ್ಯವಸ್ಥೆ ಕೂಡ ಪೀಪಲ್ಗೆ ಏನು ಮಾಡುತ್ತೆ, ಸರಕು ಮತ್ತು ಸೇವೆಗಳು, ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಸಪ್ಲೈಯನ್ನು ಹೆಚ್ಚುವಂತೆ ಮಾಡೋದರ ಮುಖಾಂತರವಾಗಿ ಅದೇನು ಮಾಡುತ್ತೆ, ಜನರ ಕಲ್ಯಾಣವನ್ನು, ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ವಾಟ್ ಈಸ್ ಡೆವಲಪ್ಮೆಂಟ್? ಹಾಗಾದರೆ ಡೆವಲಪ್ಮೆಂಟ್ ಅಂದರೆ ಏನು? ಸೊ ಮೀನಿಂಗ್ ಆಫ್ ಡೆವಲಪ್ಮೆಂಟ್: this process of enhancing society's capacity to satisfy its needs on a larger scale is referred to as development. So development is one of the process. The process of increasing society's capacity to satisfy its needs or aspirations on a longer period or larger scale ಈಸ್ ರೆಫರ್ಡ್ ಟು ಆ್ಯಸ್ ಡೆವಲಪ್ಮೆಂಟ್. ಅಂದರೆ ಡೆವಲಪ್ಮೆಂಟ್ ಅಂದರೆ ಏನು ಅಂತ ನಾವು ಅದರ ಅರ್ಥವನ್ನು ತಿಳ್ಕೊಂಡಾಗ, ಒಂದು ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರ ಅಥವಾ ಒಂದು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರ ಆಸೆ ಆಕಾಂಕ್ಷೆಗಳನ್ನು ಅವರು ಈಡೇರಿಸ್ಕೊಂತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ತಕ್ಕಂಥದ್ದು, ಆ ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂಥ ಒಂದು ಪ್ರೋಸೆಸ್, ಪ್ರಕ್ರಿಯೆಯನ್ನು ಅಭಿವೃದ್ಧಿ ಅಂತ ನಾವು ಕರಿಬೋದು. ವೆನೆವರ್ the economic activities in a country expand, it is called as economic development. So expand of economic activities in a country, this is also called as economic ಡೆವಲಪ್ಮೆಂಟ್. ಒಂದು ದೇಶದ ಆರ್ಥಿಕ ಚಟುವಟಿಕೆಗಳನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಏನಂತ ಕರಿಬೋದು, ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ನಾವು ಕರಿಬೋದು. According to Professor Mayer and Baldwin, economic development is a process whereby an economy's real national income increases over a long period of time. So, Professor Mayer and Baldwin says economic development is a process. Economic development ಅಂತಕ್ಕಂಥದ್ದು ಒಂದು ಪ್ರಕ್ರಿಯೆ ಅಂತ ಅವರು ತಿಳಿಸಿದ್ದಾರೆ. whereby an economy's real national income increases over a long period of time. ರಿಯಲ್ ನ್ಯಾಷನಲ್ ಇನ್ಕಮ್ ಲಾಂಗ್ ಪೀರಿಯಡ್ ಆಫ್ ಟೈಮ್, ದೀರ್ಘಕಾಲದವರೆಗೆ ಹೋಗ್ತಕ್ಕಂಥ ಪ್ರಕ್ರಿಯೆಯನ್ನು, ಪ್ರೋಸೆಸ್ಸನ್ನು ಏನಂತ ಕರಿಬೋದು, ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕರಿಬೋದು. ವಾಟ್ ಈಸ್ ರಿಯಲ್ ನ್ಯಾಷನಲ್ ಇನ್ಕಮ್? ರಿಯಲ್ ನ್ಯಾಷನಲ್ ಇನ್ಕಮ್ ಮೀನ್ಸ್ ಪರ್ಚೇಸಿಂಗ್ ಪವರ್ ಆಫ್ ಮ್ಯಾನ್ ಆರ್ ಪೀಪಲ್, ಜನರ ಕೊಂಡುಕೊಳ್ಳುವ ಸಾಮರ್ಥ್ಯವನ್ನು ರಿಯಲ್ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಇದನ್ನು ಇನ್ಕ್ರೀಸ್ ಮಾಡ್ತಕ್ಕಂಥದ್ದನ್ನೇ ಎಕಾನಮಿಕ್ ಡೆವಲಪ್ಮೆಂಟ್ ಅಂತ ಯಾರು ಹೇಳಿದ್ದಾರೆ? ಪ್ರೊಫೆಸರ್ ಮೇಯರ್ ಆ್ಯಂಡ್ ಬಾಲ್ಡ್ವಿನ್ ಅವರು ಹೇಳಿದ್ದಾರೆ. ದ ಡೆಫಿನೇಷನ್ ಹೈಲೈಟ್ಸ್ 3 ಎಲಿಮೆಂಟ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ದೇ ಆರ್ ಎ ಪ್ರೋಸೆಸ್, ಆ್ಯನ್ ಇನ್ಕ್ರೀಸ್ ಇನ್ ರಿಯಲ್ ನ್ಯಾಷನಲ್ ಇನ್ಕಮ್ ಆ್ಯಂಡ್ ಓವರ್ ಎ ಲಾಂಗ್ ಪೀರಿಯಡ್. ಸೊ ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಈ ಡೆಫಿನೇಷನ್ 3 ರೀತಿಯ ಎಲಿಮೆಂಟ್ಸ್ಗಳನ್ನು, 3 ರೀತಿಯ ಅಂಶಗಳನ್ನು
ತಿಳಿಸಿಕೊಡುತ್ತೆ. ಇದರಲ್ಲಿ ಎಕನಾಮಿಕ್ ಡೆವಲಪ್ಮೆಂಟಲ್ಲಿ ಅದರಲ್ಲಿ ಫಸ್ಟ್ನೇದು ಯಾವುದು, ಎ ಪ್ರೋಸೆಸ್, ಪ್ರಕ್ರಿಯೆ ಅಂತ ಕರಿಬೋದು. ಆ್ಯನ್ ಇನ್ಕ್ರೀಸ್ ಇನ್ ರಿಯಲ್ ನ್ಯಾಷನಲ್ ಇನ್ಕಮ್, ನೈಜ ರಾಷ್ಟ್ರೀಯ ವರಮಾನದ ಹೆಚ್ಚಳ ಅಂತ ಕರಿತೀವಿ. ಆ್ಯಂಡ್ ಲಾಸ್ಟ್ ಒನ್, ಓವರ್ ಎ ಲಾಂಗ್ ಪೀರಿಯಡ್, ಅಂದರೆ ದೀರ್ಘಾವಧಿಯವರೆಗೆ ಹೆಚ್ಚಳ ಆಗ್ತಕ್ಕಂಥದ್ದು. ಈ ಮೂರು ರೀತಿಯ ಎಲಿಮೆಂಟ್ಸನ್ನು ನಾವು ಎಕನಾಮಿಕ್ ಡೆವಲಪ್ಮೆಂಟಲ್ಲಿ ಕಾಣ್ಬೋದು. ಸೊ ಲೆಟ್ ಅಸ್ ಡಿಸ್ಕಸ್ ದೆಮ್ ಬ್ರೀಫ್ಲಿ. ಫಸ್ಟ್ ಒನ್, ಪ್ರೋಸೆಸ್. ಪ್ರೋಸೆಸ್ ಅಂದರೆ ಕನ್ನಡದಲ್ಲಿ ಪ್ರಕ್ರಿಯೆ ಅಂತ ಕರಿತೀವಿ. ದ ಟರ್ಮ್ ಪ್ರೋಸೆಸ್ ಹಿಯರ್ ರೆಫರ್ಸ್ ಟು the operation of the forces that bring about changes in supply of factors of production and in the structure of demand for the products. So here the term process here refers to operation of the forces that bring about changes in supply of factors. Supply of factors ಅಂದರೆ ಸಪ್ಲೈ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದರೆ ಉತ್ಪಾದನಾಂಗಗಳು ಅಂತ ಕರಿತೀವಿ. ಅಂದರೆ ನಾವು ವಸ್ತುವನ್ನು ಉತ್ಪಾದನೆ ಮಾಡೋದಕ್ಕೆ, ಪ್ರೊಡಕ್ಷನ್ ಮಾಡೋದಕ್ಕೆ ಏನು ಬೇಕಾಗುತ್ತೆ, ಮುಖ್ಯವಾಗಿ ಲ್ಯಾಂಡ್, ಲೇಬರ್ ಆ್ಯಂಡ್ ಕ್ಯಾಪಿಟಲ್, ಆರ್ಗನೈಜೇಷನ್. ಇವನ್ನ ನಾವೇಂತ ಕರಿಬೋದು, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಉತ್ಪಾದನಾಂಗಗಳು ಅಂತ ಕರಿತೀವಿ. ಇದರ ಉತ್ಪಾದನಾಂಗಗಳ ಸಪ್ಲೈ, ಪೂರೈಕೆ, and in the structure of demand for the products. ಇಲ್ಲಿ ಸ್ಟ್ರಕ್ಚರ್ ಆಫ್ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್ಸ್ ಅಂದರೆ ಸರಕುಗಳು ಅಂತ ಕರಿತೀವಿ. ಡಿಮ್ಯಾಂಡ್ ಅದರ ಬೇಡಿಕೆ. ಇಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಉತ್ಪಾದನಾಂಗಗಳ ಪೂರೈಕೆ, ಸಪ್ಲೈ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್ಸ್ ಅಂದರೆ ಸರಕುಗಳ ಬೇಡಿಕೆಯನ್ನು ಏನು ಮಾಡುತ್ತೆ, ಹೆಚ್ಚಳಗೊಳಿಸುತ್ತೆ. ಅದರಲ್ಲಿ ಚೇಂಜಸ್ಸನ್ನು ತರುತ್ತೆ. ಚೇಂಜಸ್ ತರೋದಂದರೆ ಅದರಲ್ಲಿ ಹೆಚ್ಚಳವನ್ನು ತರ್ತಕ್ಕಂಥದ್ದು. ಚೇಂಜಸ್ ಇನ್ ಫ್ಯಾಕ್ಟರ್ ಸಪ್ಲೈ ಟೇಕ್ ಪ್ಲೇಸ್ ಡ್ಯೂ ಟು ಡಿಸ್ಕವರಿ ಆಫ್ ಅಡಿಷನಲ್ ರಿಸೋರ್ಸಸ್, ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್, ಕ್ಯಾಪಿಟಲ್ ಅಸ್ಯುಮಿಲೇಷನ್, ಪಾಪ್ಯುಲೇಷನ್ ಗ್ರೋತ್, ಅಡಾಪ್ಷನ್ ಆಫ್ ಬೆಟರ್ ಟೆಕ್ನಿಕ್ಸ್ ಆಫ್ ಪ್ರೊಡಕ್ಷನ್ ಆರ್ ಎಕ್ಸೆಟ್ರಾ. ಸೊ ಫ್ಯಾಕ್ಟರ್ ಸಪ್ಲೈ, ಚೇಂಜಸ್ ಇನ್ ಫ್ಯಾಕ್ಟರ್ ಸಪ್ಲೈ ಬೇಸ್ಡ್ ಆನ್ ಡಿಸ್ಕವರಿ ಆಫ್ ಅಡಿಷನಲ್ ರಿಸೋರ್ಸಸ್. ಇಲ್ಲಿ ಫ್ಯಾಕ್ಟರ್ಸ್ ಆಫ್ ಸಪ್ಲೈ ಅಂದರೆ ಇಲ್ಲಿ ಉತ್ಪಾದನಾಂಗಗಳ ಪೂರೈಕೆ ಅಥವಾ ಒಂದು ಪ್ರಾಡಕ್ಟ್ಸಿನ ಡಿಮ್ಯಾಂಡಲ್ಲಿ ಹೆಚ್ಚಳ ಆಗಬೇಕು ಅಂದರೆ, ಚೇಂಜಸ್ ಆಗಬೇಕಂದ್ರೆ ಮುಖ್ಯವಾಗಿ ಏನು ಬೇಕು ಅಂದರೆ ಡಿಸ್ಕವರಿ ಆಫ್ ಅಡಿಷನಲ್ ರಿಸೋರ್ಸಸ್ ಅಂದರೆ ಹೆಚ್ಚುವರಿ ಸಂಪನ್ಮೂಲಗಳನ್ನು ಏನು ಮಾಡಬೇಕು, ಡಿಸ್ಕವರಿ ಮಾಡಬೇಕು. ಎಜುಕೇಷನ್, ಒಂದು ಯಾವುದೇ ಒಂದು ಪ್ರಾಡಕ್ಟನ್ನು ಉತ್ಪಾದನೆ ಮಾಡಬೇಕಂದ್ರೆ ಎಜುಕೇಷನ್ ಮುಖ್ಯವಾಗಿ ಬೇಕು. ಸ್ಕಿಲ್ ಡೆವಲಪ್ಮೆಂಟ್, ಇಲ್ಲಿ ಏನು ಸ್ಕಿಲ್ ಇರಬೇಕು. ಒಂದು ಪ್ರಾಡಕ್ಟನ್ನು ನಾವು ಡೆವಲಪ್ಮೆಂಟ್ ಅಥವಾ ಅದನ್ನು ಪ್ರೊಡಕ್ಷನ್ ಮಾಡ್ತೀವಿ ಅಂದರೆ ಅದರಲ್ಲಿ ನಮಗೆ ಸ್ಕಿಲ್ ಇರ್ತಕ್ಕಂತಹ ಯಾರು ಬೇಕು, ಕಾರ್ಮಿಕರು ಬೇಕು. ಕ್ಯಾಪಿಟಲ್ ಅಸ್ಯುಮಿಲೇಷನ್, ಬಂಡವಾಳ ಸಂಚಯನ ಆಗಿರಬೇಕು. ಪಾಪ್ಯುಲೇಷನ್ ಗ್ರೋತ್ ಅಂದರೆ ಪಾಪ್ಯುಲೇಷನ್ ಹೆಚ್ಚಾದಷ್ಟು ಏನಾಗುತ್ತೆ, ಪ್ರಾಡಕ್ಟ್ಸಿಂದು ವ್ಯಾಲ್ಯೂ ಕೂಡ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಅಡಾಪ್ಷನ್ ಆಫ್ ಬೆಟರ್ ಟೆಕ್ನಿಕ್ಸ್ ಆಫ್ ಪ್ರೊಡಕ್ಷನ್, ಹೊಸ ಟೆಕ್ನಿಕ್ಗಳನ್ನು ನಾವು ಬಳಸ್ಕೊಂಡ್ಬಿಟ್ಟು ಏನು ಮಾಡಬೇಕು, ಪ್ರಾಡಕ್ಟ್ಸ್ಗಳನ್ನು ಏನು ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಸಪ್ಲೈಯಲ್ಲಿ ಏನಾಗುತ್ತೆ, ಚೇಂಜಸ್ ಆಗುತ್ತೆ, ಹೆಚ್ಚಳ ಕಂಡು ಬರುತ್ತೆ. ಅಂದರೆ ವಸ್ತುಗಳ ಉತ್ಪಾದನೆ ಹೆಚ್ಚಾಗುತ್ತೆ, ಅದೇ ಸರಕು ಸೇವೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಂತ ನಾವು ಹೇಳ್ಬೋದು. ಸೊ ದಿಸ್ ಈಸ್ ದ ಪ್ರೊಸೆಸ್ ಆಫ್ economic development. Next, real national income. This is also one of the element of economic development. So national income is the total value of all goods and services produced in a country during 1 year. So national income means total value of all goods and services produced in a country during 1 year. ಅಂದರೆ ಒಂದು ವರ್ಷದ 1 ಇಯರಲ್ಲಿ ಇಡೀ ದೇಶದಲ್ಲಿ ಉತ್ಪಾದನೆ ಆಗಿರ್ತಕ್ಕಂತಹ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಸರಕು ಮತ್ತು ಸೇವೆಗಳ ಟೋಟಲ್ ವ್ಯಾಲ್ಯೂ, ಟೋಟಲ್ ಅಮೌಂಟ್, ಒಟ್ಟು ಮೌಲ್ಯವನ್ನು ಏನಂತ ಕರಿಬೋದು, ನ್ಯಾಷನಲ್ ಇನ್ಕಮ್ ಅಂತ ಕರಿಬೋದು. ಇಟ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಮೆಜರ್ ಆಫ್ ಡೆವಲಪ್ಮೆಂಟ್. ಸೊ ನ್ಯಾಷನಲ್ ಇನ್ಕಮ್ ಈಸ್ ದ
ಮೋಸ್ಟ್ ಇಂಪಾರ್ಟೆಂಟ್ ಮೆಜರ್ ಆರ್ ಇಂಡಿಕೇಟರ್ ಆಫ್ ಡೆವಲಪ್ಮೆಂಟ್. ನಾವು ಡೆವಲಪ್ಮೆಂಟನ್ನು ಮೆಜರ್ ಮಾಡಬೇಕಂದ್ರೆ, ಅಳತೆ ಮಾಡಬೇಕಂದ್ರೆ ಮುಖ್ಯವಾಗಿ ನಮಗೇನು ಬೇಕು, ನ್ಯಾಷನಲ್ ಇನ್ಕಮ್ ಅನ್ನೋದು ಒಂದು ಮುಖ್ಯವಾದ ಒಂದು ಇಂಡಿಕೇಟರ್ ಅಂತ ನಾವು ಹೇಳ್ಬೋದು. ಹೈಯರ್ ದ ನ್ಯಾಷನಲ್ ಇನ್ಕಮ್ ಹೈಯರ್ ಈಸ್ ದ ಎಕನಾಮಿಕ್ ಡೆವಲಪ್ಮೆಂಟ್. ಯಾವ ರಾಷ್ಟ್ರದಲ್ಲಿ ನ್ಯಾಷನಲ್ ಇನ್ಕಮ್ ಹೈ ಲೆವೆಲಲ್ಲಿ ಇರುತ್ತೋ ಅದರ ಎಕನಾಮಿಕ್ ಡೆವಲಪ್ಮೆಂಟ್ ಕೂಡ ಹೈ ಲೆವೆಲಲ್ಲಿರುತ್ತೆ. ಬಟ್ ದ ಇಂಪ್ಯಾಸಿಸ್ ಈಸ್ ಆನ್ ದ ವರ್ಡ್ ರಿಯಲ್ ವಿಚ್ ರೆಫರ್ಸ್ ಟು ಪರ್ಚೇಸಿಂಗ್ ಪವರ್ ಆಫ್ ಇನ್ಕಮ್. ಸೊ ಬಟ್ ಇಂಪ್ಯಾಸಿಸ್ ಈಸ್ ಆನ್ ದ ವರ್ಡ್ ರಿಯಲ್. ಇಲ್ಲಿ ರಿಯಲ್ ಅನ್ನೋ ಪದವನ್ನು ಬಳಕೆ ಮಾಡಲಾಗಿದೆ. ಅಂದರೆ ನ್ಯಾಷನಲ್ ಇನ್ಕಮ್ಗೂ ರಿಯಲ್ ನ್ಯಾಷನಲ್ ಇನ್ಕಮ್ಗೂ ಡಿಫರೆನ್ಸ್ ಇದೆ. ರಿಯಲ್ ನ್ಯಾಷನಲ್ ಇನ್ಕಮ್ ಮೀನ್ಸ್ ವಿಚ್ ರೆಫರ್ಸ್ ಟು ದ ಪರ್ಚೇಸಿಂಗ್ ಪವರ್ ಆಫ್ ಇನ್ಕಮ್. ಅಂದರೆ ಜನರ ಕೊಂಡುಕೊಳ್ಳುವ ಸಾಮರ್ಥ್ಯವನ್ನು ರಿಯಲ್ ನ್ಯಾಷನಲ್ ಇನ್ಕಮ್ ಅಂತ ಕರಿಬೋದು. ನೆಕ್ಸ್ಟ್ ಲಾಂಗ್ ಪೀರಿಯಡ್. ಲಾಂಗ್ ಪೀರಿಯಡ್ ಅಂದರೆ ದೀರ್ಘಾವಧಿ ಹೆಚ್ಚಳ ಅಂತ ಕನ್ನಡದಲ್ಲಿ ಕರಿಬೋದು. The increase in real national income should be sustained over a longer period, say for 10 years or more. So the increase in a real national income should be sustained over a long time or longer period, say for 10 years or more. ಇಲ್ಲಿ ರಿಯಲ್ ನ್ಯಾಷನಲ್ ಇನ್ಕಮ್ 10 ಇಯರ್ಸ್ ಅಥವಾ ಅದಕ್ಕಿಂತ ಹೆಚ್ಚಿನದಾಗಿ ಇನ್ಕ್ರೀಸ್ ಆಗ್ತಾ ಹೋದರೆ ಒಂದು ದೇಶದಲ್ಲಿ ರಿಯಲ್ ನ್ಯಾಷನಲ್ ಇನ್ಕಮ್ 10 ವರ್ಷದವರೆಗೂ ಕಂಟಿನ್ಯೂಯಸ್ ಆಗೋದು ಇನ್ಕ್ರೀಸ್ ಆಗ್ತಾ ಹೋದರೆ ಮಾತ್ರ ಅದನ್ನು ಎಕಾನಮಿಕ್ ಡೆವಲಪ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಶಾರ್ಟ್ ಟರ್ಮ್ ಸ್ಪ್ಯಾಟ್ಸ್ ಇನ್ ಇನ್ಕಮ್ ಆರ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಡೆವಲಪ್ಮೆಂಟ್. 10 ವರ್ಷಕ್ಕಿಂತ ಒಳಗಡೆ ಇದ್ದಾಗ ಅಥವಾ ಕಡಿಮೆ ಅವಧಿಯಲ್ಲಿ ರಿಯಲ್ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಹೋದರೆ ಅದನ್ನು ಡೆವಲಪ್ಮೆಂಟ್ ಅಂತ ಕರೆಯಲ್ಲ. ಒಂದು ದೇಶ ಎಕನಾಮಿಕ್ ಡೆವಲಪ್ಮೆಂಟ್ ಆಗಿದೆ ಅಂದರೆ ಶುಡ್ ಬಿ ಸಸ್ಟೈನ್ ಓವರ್ ಎ ಲಾಂಗರ್ ಪೀರಿಯಡ್. ಅದು 10 ವರ್ಷಕ್ಕಿಂತ ಹೆಚ್ಚಿನದಾಗಿ ನಿರಂತರವಾಗಿ ಆ ದೇಶದಲ್ಲಿ ಏನಾಗಿರಬೇಕು, ರಿಯಲ್ ನ್ಯಾಷನಲ್ ಇನ್ಕಮ್ ಏನಾಗ್ತಿರ್ಬೇಕು, ರೈಸ್ ಆಗ್ತಾ ಹೋಗಿರಬೇಕು. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರೋಸೆಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಪ್ರೊಫೆಸರ್ ಕೋಲಿನ್ ಕ್ಲಾರ್ಕ್ ಡಿಫೈನ್ಸ್ economic development as an improvement in economic welfare. So Professor Colin Clark was one of the famous economist. He says that economic development as an improvement in economic welfare. ಜನರ ಆರ್ಥಿಕ ಕಲ್ಯಾಣವನ್ನು ಪ್ರಗತಿಗೊಳಿಸ್ತಕ್ಕಂಥದ್ದನ್ನು ಎಕಾನಮಿಕ್ ಡೆವಲಪ್ಮೆಂಟ್ ಅಂತ ಯಾರು ಹೇಳಿದ್ದಾರೆ, ಪ್ರೊಫೆಸರ್ ಕೋಲಿನ್ ಕ್ಲಾರ್ಕ್ ರವರು ತಮ್ಮ ಡೆಫಿನೇಷನನ್ನು ಹೇಳಿದ್ದಾರೆ. ದಿಸ್ ಈಸ್ ದ ಪಿಕ್ಚರ್ ಆಫ್ ಪ್ರೊಫೆಸರ್ ಕೋಲಿನ್ ಕ್ಲಾರ್ಕ್. Thus, the objectives of economic development can be changed as increasing income, attaining equality, reducing poverty, unemployment and inequality, conserving resources and environment, and enhancing overall welfare of all. So nowadays the objectives of economic development can be changed. ಇಲ್ಲಿ ನಮ್ಮ ಇಂದಿನ ದಿನಗಳಲ್ಲಿ ಎಕಾನಮಿಕ್ ಡೆವಲಪ್ಮೆಂಟಿನ ಆಬ್ಜೆಕ್ಟಿವ್ಸ್ ಅಂದರೆ ಅದರ ಉದ್ದೇಶಗಳೇನಾಗಿದೆ, ಬದಲಾಗಿದ್ದಾವೆ. ಇನ್ಕ್ರೀಸಿಂಗ್ ಇನ್ಕಮ್, ಇಲ್ಲಿ ಇನ್ಕಮಲ್ಲಿ ಇನ್ಕ್ರೀಸ್ ಆಗಿರಬೇಕು. ಎಕಾನಮಿಕ್ ಡೆವಲಪ್ಮೆಂಟಿಂದ ಮುಖ್ಯ ಏಮ್ ಏನು ಅಂದರೆ ಇನ್ಕ್ರೀಸಿಂಗ್ ಇನ್ಕಮ್, ಆದಾಯ ಹೆಚ್ಚಾಗಿರಬೇಕು. ಅಟೈನಿಂಗ್ ಈಕ್ವಾಲಿಟಿ, ಸೊಸೈಟಿಯಲ್ಲಿ ಎಲ್ಲರಲ್ಲೂ ಎಕನಾಮಿಕ್ ಈಕ್ವಾಲಿಟಿ ಬರಬೇಕು. ರಿಡ್ಯೂಸಿಂಗ್ ಪಾವರ್ಟಿ, ಬಡತನ ಕಡಿಮೆಗೊಳ್ಬೇಕು. ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಇನ್ಇಕ್ವಾಲಿಟಿ, ಅದೇನಾಗಿರಬೇಕು, ಹೋಗಿರಬೇಕು. ಒಂದು ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಇನ್ಇಕ್ವಾಲಿಟಿ ಏನಾಗಿರಬೇಕು, ಕಡಿಮೆ ಆಗಿರಬೇಕು. ಕನ್ಸರ್ವಿಂಗ್ ರಿಸೋರ್ಸಸ್ ಆ್ಯಂಡ್ ಎನ್ವಿರಾನ್ಮೆಂಟ್, ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು, ಪರಿಸರವನ್ನು ಏನಾಗಿರಬೇಕು, ಸಂರಕ್ಷಣೆ ಮಾಡಿರಬೇಕು. ಅದರಲ್ಲಿ ಏನಾಗಿರಬೇಕು, ಹೇರಳವಾದ ನೈಸರ್ಗಿಕ ಸಂಪನ್ಮೂಲಗಳಿರಬೇಕು, ಒಳ್ಳೆಯ ಎನ್ವಿರಾನ್ಮೆಂಟ್ ಬೇಕು. ಆ್ಯಂಡ್ ಎನ್ಹ್ಯಾನ್ಸಿಂಗ್ ಓವರ್ ಆಲ್ ವೆಲ್ಫೇರ್ ಆಫ್ ಆಲ್, ಎಲ್ಲ ಜನರ ಏನಾಗಿರಬೇಕು, ಕಲ್ಯಾಣವನ್ನು ಸಾಧಿಸಬೇಕು. ಈ ಎಲ್ಲ ಆಬ್ಜೆಕ್ಟಿವ್ಸ್ಗಳನ್ನು ಇಂದಿನ ರೀಸೆಂಟ್ ನಮ್ಮ ಎಕನಾಮಿಕ್ ಸಿಸ್ಟಮಲ್ಲಿ ಈ ರೀತಿ ಆಬ್ಜೆಕ್ಟಿವ್ಸ್ಗಳನ್ನು ಏನು ಮಾಡಿದ್ದಾರೆ, ಜಾರಿಗೆ ತಂದಿದ್ದಾರೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಅಂಡರ್ ಡೆವಲಪ್ಮೆಂಟ್, ಇದನ್ನು ಕನ್ನಡದಲ್ಲಿ ಅನಾಭಿವೃದ್ಧಿ ಅಂತ ಕರಿತೀವಿ. ಅನಾಭಿವೃದ್ಧಿ. ದ ವರ್ಡ್ ಅಂಡರ್ ಡೆವಲಪ್ಮೆಂಟ್ ಡಿನೋಟ್ಸ್ ಎ backward and stagnant situation
where levels of living of people are low due to lower level of per capita income and lower productivity levels apart from high population growth. So underdevelopment means the word underdevelopment denotes a backward and stagnant situation. ಹಿಂದುಳಿದ ಅಥವಾ ನಿಶ್ಚಲ ಸ್ಥಿತಿ ಅಂತ ಕರಿತೀವಿ. ಅಂಡರ್ ಡೆವಲಪ್ಮೆಂಟ್ ಅನ್ನೋ ಪದದ ಒಂದು ಟರ್ಮ್ ಏನು ಹೇಳುತ್ತೆ, ಬ್ಯಾಕ್ವರ್ಡ್, ಅಭಿವೃದ್ಧಿ ಹೊಂದದೇ ಇರುವ ಹಿಂದುಳಿದ, ಸ್ಟಾಗ್ನೆಂಟ್, ನಿಶ್ಚಲವಾದ ಸ್ಥಿತಿ ಅಂತ ಹೇಳ್ಬೋದು. ವೇರ್ ಲೆವೆಲ್ಸ್ ಆಫ್ ಲಿವಿಂಗ್ ಆಫ್ ಪೀಪಲ್ ಆರ್ ಲೋ ಡ್ಯೂ ಟು ಲೋಯರ್ ಲೆವೆಲ್ ಆಫ್ ಪರ್ ಕ್ಯಾಪಿಟಾ ಇನ್ಕಮ್. ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ತಲಾ ವರಮಾನ ಅಂತ ಕರಿತೀವಿ. ಇಲ್ಲಿ ಏನಾಗಿರುತ್ತೆ, ತಲಾ ವರಮಾನ ಕಡಿಮೆ ಇರೋದ್ರಿಂದ ಲೆವೆಲ್ಸ್ ಆಫ್ ಲಿವಿಂಗ್ ಆಫ್ ಪೀಪಲ್, ಜನರ ಜೀವನ ಮಟ್ಟ ಏನಾಗಿರುತ್ತೆ, ಕೆಳಮಟ್ಟದಲ್ಲಿರುತ್ತೆ. ಆ್ಯಂಡ್ ಲೋಯರ್ ಪ್ರೊಡಕ್ಟಿವಿಟಿ ಲೆವೆಲ್ಸ್ ಅಂದರೆ ವಸ್ತುಗಳ ಉತ್ಪಾದನಾ ಪ್ರಮಾಣ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಕಾರಣ ಅಪಾರ್ಟ್ ಫ್ರಮ್ ಹೈ ಪಾಪ್ಯುಲೇಷನ್ ಗ್ರೋತ್, ಇಲ್ಲಿ ಪಾಪ್ಯುಲೇಷನ್ ಹೈ ಲೆವೆಲ್ ಆಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಪ್ರಾಡಕ್ಟಿವಿಟಿ ಲೆವೆಲ್ಸ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ದಿಸ್ ಈಸ್ ದ ಸಿಚುಯೇಷನ್ ಆಫ್ ಅಂಡರ್ ಡೆವಲಪ್ಮೆಂಟ್. ಇದು ಅನಭಿವೃದ್ಧಿಯ ಒಂದು ಸಂದರ್ಭ ಅಂತ ನಾವು ಹೇಳ್ಬೋದು. ಅಕಾರ್ಡಿಂಗ್ ಟು ದ ಯುನೈಟೆಡ್ ನೇಷನ್ಸ್, ಆನ್ ಅಂಡರ್ಡೆವಲಪ್ಡ್ ಕಂಟ್ರಿ ಈಸ್ ಒನ್ ಹೂಸ್ ರಿಯಲ್ ಪರ್ ಕ್ಯಾಪಿಟಾ ಇನ್ಕಮ್ ಈಸ್ ಲೋಯರ್ ದೆನ್ ದಟ್ ಆಫ್ ದ USA, Canada, Australia and Western Europe. So, according to the United Nations, an underdeveloped country is one whose real per capita income is lower than that of the USA, Canada, Australia and Western Europe. So, USA, Canada, Australia and Western Europe, ಇಲ್ಲಿನ ರಾಷ್ಟ್ರಗಳಲ್ಲಿ ಏನಾಗಿದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಏನಾಗಿದೆ, ಹೈ ಲೆವೆಲಲ್ಲಿದೆ. ಹೈ ಲೆವೆಲಲ್ಲಿ ರಿಯಲ್ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ. ಅಂದರೆ ಪರ್ಚೇಸಿಂಗ್ ಪವರ್ ಏನಾಗಿದೆ, ಇಲ್ಲಿ ಹೆಚ್ಚಾಗಿದೆ. ಅದೇ ರೀತಿ ಅಕಾರ್ಡಿಂಗ್ ಟು ಯುನೈಟೆಡ್ ನೇಷನ್ಸ್ ಹೇಳುವ ಪ್ರಕಾರ, ಯಾವ ರಾಷ್ಟ್ರದಲ್ಲಿ ಈ USA, ಕೆನಡಾ, ಆಸ್ಟ್ರೇಲಿಯಾ ಆ್ಯಂಡ್ ವೆಸ್ಟರ್ನ್ ಯುರೋಪ್ ಈ ರಾಷ್ಟ್ರಗಳನ್ನು ಹೊರತುಪಡಿಸಿ ಅದಕ್ಕಿಂತ ಕಡಿಮೆ ರಿಯಲ್ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ, ಅದನ್ನು ಅಂಡರ್ ಡೆವಲಪ್ಡ್ ಕಂಟ್ರಿ ಅಂತ ಕನ್ಸಿಡರ್ ಮಾಡಿದ್ದಾರೆ. USA, ಕೆನಡಾ, ಆಸ್ಟ್ರೇಲಿಯಾ, ವೆಸ್ಟರ್ನ್ ಯುರೋಪಲ್ಲಿ ರಿಯಲ್ ಪರ್ ಕ್ಯಾಪಿಟಲ್ ಇನ್ಕಮ್ ಹೈ ಲೆವೆಲ್ ಇದೆ. ಈ ರಾಷ್ಟ್ರಗಳಿಗಿಂತ ಕಡಿಮೆ ಇರತಕ್ಕಂತಹ ರಿಯಲ್ ಪರ್ ಕ್ಯಾಪಿಟಲ್ ಇನ್ಕಮ್ ಈ ರಾಷ್ಟ್ರಗಳಿಗಿಂತ ಕಡಿಮೆ ಇರತಕ್ಕಂಥ ರಾಷ್ಟ್ರಗಳೇನಾಗಿದ್ದಾವೆ, ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂತ ಯಾವ ಒಂದು ರಾಷ್ಟ್ರ ಹೇಳ್ತಿದೆ, ಯುನೈಟೆಡ್ ನೇಷನ್ಸ್ ಹೇಳ್ತಾ ಇದೆ. ದ ವರ್ಲ್ಡ್ ಬ್ಯಾಂಕ್ ಇನ್ ಇಟ್ಸ್ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ classifies the countries as high, medium and low income countries. So, the World Bank in its World Development Report classifies the countries as high, medium and low income countries. ವರ್ಲ್ಡ್ ಬ್ಯಾಂಕಿನ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಏನು ಮಾಡಿದೆ, ನಮ್ಮ ವರ್ಲ್ಡಲ್ಲಿರ್ತಕ್ಕಂಥ ಕಂಟ್ರೀಸ್ಗಳನ್ನು 3 ಕ್ಯಾಟಗರೀಸ್ ಅಥವಾ ತ್ರೀ ಟೈಪ್ಸ್ ಆಗಿ ಏನು ಮಾಡಿದೆ, ಕ್ಲಾಸಿಫೈ ಮಾಡಿದೆ. ಹೈ ಆ್ಯಂಡ್ ಮೀಡಿಯಮ್ ಆ್ಯಂಡ್ ಲೋ ಇನ್ಕಮ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು ಕ್ಲಾಸಿಫೈ ಮಾಡಿದೆ. ಆ್ಯಂಡ್ ಆಲ್ ಕಂಟ್ರೀಸ್ ವಿತ್ ಮಿಡಲ್ ಆ್ಯಂಡ್ ಲೋ ಇನ್ಕಮ್ ಆರ್ ರೆಫರ್ಡ್ ಟು ಆ್ಯಸ್ ಡೆವಲಪಿಂಗ್ ಕಂಟ್ರೀಸ್. ಯಾವ ಕಂಟ್ರಿಯಲ್ಲಿ ಮಿಡಲ್ ಲೆವೆಲಲ್ಲಿ ಲೋ ಲೆವೆಲಲ್ಲಿ ಇನ್ಕಮ್ ಇದೆ ಅಂಥ ಕಂಟ್ರೀಸ್ಗಳನ್ನು ಡೆವಲಪಿಂಗ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿದೆ. ಇಂಡಿಯಾ ಈಸ್ ಎ ಪ್ರಾಮಿನೆಂಟ್ ಡೆವಲಪಿಂಗ್ ಕಂಟ್ರಿ ದಟ್ ಹ್ಯಾಸ್ ರೆಕಾರ್ಡೆಡ್ ಸಿಗ್ನಿಫಿಕೆಂಟ್ ರೈಸ್ ಇನ್ ಇನ್ಕಮ್ ಸಿನ್ಸ್ 1990s. ಇಲ್ಲಿ ನಮ್ಮ ಇಂಡಿಯಾ ಈಸ್ ಒನ್ ಆಫ್ ದ ಪ್ರಾಮಿನೆಂಟ್ ಡೆವಲಪಿಂಗ್ ಕಂಟ್ರಿ ಇನ್ ದ ವರ್ಲ್ಡ್. ನಮ್ಮ ಭಾರತ ದೇಶ ಕೂಡ ಅಭಿವೃದ್ಧಿಶೀಲ ರಾಷ್ಟ್ರ, ವಿಶ್ವದ ಪ್ರಮುಖ ಅಭಿವೃದ್ಧಿಶೀಲ ರಾಷ್ಟ್ರ. ದಟ್ ಹ್ಯಾಸ್ ರೆಕಾರ್ಡೆಡ್ ಸಿಗ್ನಿಫಿಕೆಂಟ್ ರೈಸ್ ಇನ್ ಇನ್ಕಮ್. 1990 ನಂತರ ಏನಾಯಿತು, ನಮ್ಮ ದೇಶದ ಇನ್ಕಮ್, ನ್ಯಾಷನಲ್ ಇನ್ಕಮಲ್ಲಿ ಏನಾಯಿತು, ಗಮನಾರ್ಹವಾಗಿ ಹೆಚ್ಚಳ ಕಂಡುಬಂತು. ಸಿಗ್ನಿಫಿಕೆಂಟ್ ರೈಸ್ ಇನ್ ಇನ್ಕಮ್ ಸಿನ್ಸ್ 1990s. ಸೊ ಇಂಡಿಯಾ ಈಸ್ ಒನ್ ಆಫ್ ದ ಪ್ರಾಮಿನೆಂಟ್ ಡೆವಲಪಿಂಗ್ ಕಂಟ್ರಿ. ನೆಕ್ಸ್ಟ್, ಇಂಡಿಕೇಟರ್ಸ್ ಆಫ್ ಡೆವಲಪ್ಮೆಂಟ್. ಅಭಿವೃದ್ಧಿ ಸೂಚಿಗಳು ಅಂತ ಇದನ್ನು ಕನ್ನಡದಲ್ಲಿ ಹೇಳ್ಬೋದು. ಇಂಡಿಕೇಟರ್ಸ್ ಆಫ್ ಡೆವಲಪ್ಮೆಂಟ್. ಇಂಡಿಕೇಟರ್ ಅಂದರೆ ಡೆವಲಪ್ಮೆಂಟನ್ನು ಮೆಷರ್ ಮಾಡೋದಕ್ಕೆ, ಅಳತೆ ಮಾಡೋದಕ್ಕೆ ಬಳಸ್ತಕ್ಕಂಥ ಸೂಚಿಯನ್ನು ಇಂಡಿಕೇಟರ್ಸ್ ಅಂತ ಕರಿಬೋದು. ಇಂಡಿಕೇಟರ್ಸಿಂದ
ಈ ಒಂದು ದೇಶ ಎಷ್ಟರ ಮಟ್ಟಿಗೆ ಎಕನಾಮಿಕ್ ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನು ನಾವು ಅಳಿಬೋದು. ಸೊ ಇನ್ಕಮ್ ಇಂಡಿಕೇಟರ್, per capita income. So what is per capita income? Per capita income is being used as an indicator of development instead of national income. It is the average income of each individual in the country. So per capita income is also one of the important indicator of ಡೆವಲಪ್ಮೆಂಟ್. ಈ ಪರ್ ಕ್ಯಾಪಿಟ ಇನ್ಕಮ್ನ ಮುಖಾಂತರವಾಗಿ ಕೂಡ ಡೆವಲಪ್ಮೆಂಟ್ನ ಏನು ಮಾಡ್ಬೋದು, ನಾವು ಮೆಜರ್ ಮಾಡ್ಬೋದು. ಸೊ ವಾಟ್ ಈಸ್ ಪರ್ ಕ್ಯಾಪಿಟ ಇನ್ಕಮ್? ಸೊ ಇಟ್ ಈಸ್ ದ ಆವರೇಜ್ ಇನ್ಕಮ್ ಆಫ್ ಈಚ್ ಇಂಡಿವಿಜುವಲ್ ಇನ್ ದ ಕಂಟ್ರಿ. ಪರ್ ಕ್ಯಾಪಿಟ ಇನ್ಕಮ್ನ ಕನ್ನಡದಲ್ಲಿ ತಲಾವರಮಾನ ಅಂತ ಕರಿತೀವಿ. ಒಂದು ದೇಶದ ಜನರ ವೈಯಕ್ತಿಕ ಸರಾಸರಿ ವರಮಾನವನ್ನು ಏನಂತ ಕರಿಬೋದು? ಪರ್ ಕ್ಯಾಪಿಟ ಇನ್ಕಮ್ ಅಂತ ಕರಿಬೋದು. ಅವನು ಇಂಡಿವಿಜುವಲ್ ಆಗಿ ಒಂದು ಇಯರಲ್ಲಿ ಎಷ್ಟರ ಮಟ್ಟಿಗೆ ಅವನಿಗೆ ಆದಾಯ ಬರ್ತಿದೆ, ಅವನ ಇನ್ಕಮ್ ಎಷ್ಟು ಬರ್ತಿದೆ ಅನ್ನೋದನ್ನು ನಾವೆಂತ ಕರಿಬೋದು? ತಲಾವರಮಾನ ಅಂತ ಕರಿಬೋದು. ಅಂದರೆ ಒಂದು ದೇಶದ ಜನರ ಸರಾಸರಿ ವರಮಾನ, ಇದನ್ನು ನಾವೆಂತ ಕರಿತೀವಿ? ಪರ್ ಕ್ಯಾಪಿಟ ಇನ್ಕಮ್ ಅಂತ ಕರಿತೀವಿ. ವಿಚ್ ಈಸ್ ಕ್ಯಾಲ್ಕುಲೇಟೆಡ್ ಆ್ಯಸ್ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಇನ್ ಎ ಗಿವನ್ ಇಯರ್. ನಾವು ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು? ಪರ್ ಕ್ಯಾಪಿಟ ಇನ್ಕಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ, ನ್ಯಾಷನಲ್ ಇನ್ಕಮ್ನ ಟೋಟಲ್ ಪಾಪ್ಯುಲೇಷನಿಂದ ಏನು ಮಾಡಿದಾಗ ಡಿವೈಡೆಡ್ ಮಾಡಿದಾಗ ಏನಾಗುತ್ತೆ, ನಮಗೆ ಪರ್ ಕ್ಯಾಪಿಟ ಇನ್ಕಮ್ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್. ಇದನ್ನು ಕನ್ನಡದಲ್ಲಿ ಮಾನವ ಅಭಿವೃದ್ಧಿ ಸೂಚಿಗಳು ಅಂತ ಹೇಳ್ಬೋದು. The United Nations Development Program has used these ideas to construct an index known as the Human Development Index. So, the United Nations Development Program constructed a new indicator of development, that is Human Development Index. ವಿಶ್ವಸಂಸ್ಥೆ ಅಂತ ಕರಿತೀವಿ ಯುನೈಟೆಡ್ ನೇಷನ್ಸ್ ಅಂದರೆ. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನಾಗಿದೆ ಏನು ಮಾಡಿದೆ, ಮಾನವ ಅಭಿವೃದ್ಧಿ ಸೂಚ್ಯಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಕ್ಕಂತಹ ಒಂದು ಹೊಸ ಇಂಡಿಕೇಟರ್ನ ಏನು ಮಾಡಿದ್ದಾರೆ, ಡೆವಲಪ್ಮೆಂಟನ್ನು ಮೆಜರ್ ಮಾಡೋದಕ್ಕೆ ಏನು ಮಾಡಿದ್ದಾರೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದ ಕೋರ್ ಕೇಪಬಿಲಿಟೀಸ್ ಆಫ್ ಎ ಕಂಟ್ರೀಸ್ ಪಾಪ್ಯುಲೇಷನ್ ಆರ್ ಡಿಫೈನ್ಡ್, ಮೆಜರ್ಡ್ ಆ್ಯಂಡ್ ಕಂಬೈನ್ಡ್ ಟು ಡಿರೈವ್ ದ ಕಾಂಪೋಸಿಟ್ HDI. ಇಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದರೆ ದ ಕೋರ್ ಕೇಪಬಿಲಿಟೀಸ್ ಆಫ್ ಕಂಟ್ರೀಸ್, ಮುಖ್ಯ ಸಾಮರ್ಥ್ಯಗಳು ಅಂದರೆ ಒಂದು ದೇಶದ ಪಾಪ್ಯುಲೇಷನ್ ಜನಸಂಖ್ಯೆಯ ಮುಖ್ಯ ಸಾಮರ್ಥ್ಯಗಳು ಏನೇನು ಬೇಕು, ಆ ಒಂದು ಜನಸಂಖ್ಯೆಗೆ ಏನು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯಗಳೇನು ಅನ್ನೋದನ್ನು ಮೆಜರ್ ಮಾಡಿಬಿಟ್ಟು ಅದನ್ನು ಅಳತೆ ಮಾಡಿಬಿಟ್ಟು ಯಾವ ಯಾವ ಸೂಚಿಗಳನ್ನು ಬಳಸಬೇಕು ಅನ್ನೋದಕ್ಕೆ ಈ ಒಂದು HDI ಅಂತಕ್ಕಂಥ ಒಂದು ಹೊಸ ಇಂಡಿಕೇಟರ್ಸನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ವೈಲ್ ಹೆಲ್ತ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ ಮನುಷ್ಯನ ಜೀವಿತಾಮಾನ, ಅವನು ಎಷ್ಟು ವರ್ಷಗಳ ಕಾಲ ಮನುಷ್ಯ ಬದುಕ್ತಾನೆ ಅನ್ನೋದನ್ನು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರಿತೀವಿ. ಒಂದು ದೇಶದ ಹೆಲ್ತ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಒಂದು ದೇಶದ ಜನರ ಲೈಫ್ ಎಕ್ಸ್ಪೆಕ್ಟೆನ್ಸಿಯ ಬೇಸ್ ಮೇಲೆ ಏನು ಮಾಡ್ತಾರೆ, ಆ ದೇಶದ ಹೆಲ್ತನ್ನು ಮೆಜರ್ ಮಾಡ್ತಾರೆ. ಸೊ ಎಜುಕೇಷನ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಲಿಟರಸಿ ಅಟೈನ್ಮೆಂಟ್ಸ್. ಅಂದರೆ ಒಂದು ದೇಶದ ಎಜುಕೇಷನನ್ನು ಯಾವ ಬೇಸ್ ಮೇಲೆ ಮೆಜರ್ ಮಾಡ್ತಾರೆ ಅಂದರೆ ಲಿಟ್ರಸಿ ಅಟೈನ್ಮೆಂಟ್ಸ್, ಸಾಕ್ಷರತಾ ಪ್ರಮಾಣದಿಂದ ಏನು ಮಾಡ್ತಾರೆ, ಅದನ್ನು ಮೆಜರ್ ಮಾಡ್ತಾರೆ. ಆ್ಯಂಡ್ ಪರ್ಚೇಸಿಂಗ್ ಪವರ್ ಥ್ರೂ ಪರ್ ಕ್ಯಾಪಿಟ ಇನ್ಕಮ್. ಪರ್ ಕ್ಯಾಪಿಟ ಇನ್ಕಮ್ ಮೂಲಕ ಪರ್ಚೇಸಿಂಗ್ ಪವರ್ನ ಏನು ಮಾಡ್ತಾರೆ, ಮೆಜರ್ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಸೊ ದ ಏಜ್ ಟಿಲ್ ವಿಚ್ ದ ಪೀಪಲ್ ಆಫ್ ಎ ಕಂಟ್ರಿ ಕ್ಯಾನ್ ಎಕ್ಸ್ಪೆಕ್ಟ್ ಟು ಸರ್ವೈವ್ ಈಸ್ ಕಾಲ್ಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಒಂದು ದೇಶದ ಜನರು ಬದುಕ್ತಕ್ಕಂಥ ನಿರೀಕ್ಷಿತ ಜೀವಮಾನವನ್ನೇ ಅಂತ ಕರಿಬೋದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರಿಬೋದು. ದ ಏಜ್ ಟಿಲ್ ವಿಚ್ ದ ಪೀಪಲ್ ಆಫ್ ಎ ಕಂಟ್ರಿ ಕ್ಯಾನ್ ಬಿ ಎಕ್ಸ್ಪೆಕ್ಟ್ ಟು ಸರ್ವೈವ್ ಈಸ್ ಕಾಲ್ಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಆ್ಯಂಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಸ್ ಬೇಸ್ಡ್ ಆನ್ ಅವೈಲಬಿಲಿಟಿ ಆಫ್ ನ್ಯೂಟ್ರಿಷನ್ ಫುಡ್,
excellent health and hygiene facilities, clean environment, etc. These are the most important for life expectancy. Enable us to live longer. All these factors are represented represented in life expectancy. As the education level rises, the country's economic progress also improves. ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿಗೆ ಮುಖ್ಯವಾಗಿ ಒಬ್ಬ ಮನುಷ್ಯ ಚೆನ್ನಾಗಿ ಬದುಕಬೇಕು ಬಾಳಬೇಕು ಅಂದರೆ ಅವನಿಗೆ ನ್ಯೂಟ್ರಿಷನ್ ಫುಡ್ ಬೇಕು, ಹೆಲ್ತ್ ಫೆಸಿಲಿಟೀಸ್ ಬೇಕು, ಕ್ಲೀನ್ ಎನ್ವಿರಾನ್ಮೆಂಟ್ ಬೇಕು. ಇದರಿಂದ ಏನಾಗುತ್ತೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಸೊ ಎಜುಕೇಷನ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫಾರ್ ಎಕನಾಮಿಕ್ ಪ್ರೋಗ್ರೆಸ್. ಒಂದು ದೇಶ ಎಕನಾಮಿಕಲಿ ಪ್ರೋಗ್ರೆಸ್ ಆಗಬೇಕಂದ್ರೆ ಅಲ್ಲಿಗೆ ಎಜುಕೇಷನ್ ಕೂಡ ಮುಖ್ಯವಾಗಿ ಬೇಕು. ಸೊ ದ ಎಜುಕೇಷನಲ್ ಅಚೀವ್ಮೆಂಟ್ ಆಫ್ ಎ ಕಂಟ್ರಿ ಈಸ್ ಮೆಷರ್ಡ್ ಆನ್ ದ ಬೇಸಿಸ್ ಆಫ್ ಟೂ ಫ್ಯಾಕ್ಟರ್ಸ್. ಒಂದು ದೇಶ ಎಜುಕೇಷನಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ, ಅದರ ಪ್ರೋಗ್ರೆಸ್ ಏನಾಗಿದೆ ಅನ್ನೋದಕ್ಕೆ ಮೆಷರ್ ಮಾಡೋದಕ್ಕೆ ಎರಡು ರೀತಿ ಫ್ಯಾಕ್ಟರ್ಸ್ಗಳನ್ನು ಬೇಸಾಗಿ ಇಲ್ಲಿ ತಗೊಂಡಿದ್ದೀವಿ. ಸೊ ಫಸ್ಟ್ ಒನ್, ದ ಆವರೇಜ್ ಪೀರಿಯಡ್ ಆಫ್ ಸ್ಕೂಲಿಂಗ್ ಕಂಪ್ಲೀಟೆಡ್ ಬೈ ಇಂಡಿವಿಜುವಲ್ಸ್ ಅಬೌಟ್ 25 ಇಯರ್ಸ್. ಅಂದರೆ ಇಲ್ಲಿ 25 ಇಯರ್ಸಿನಗಿಂತ ಹೆಚ್ಚಿನ ಏಜಲ್ಲಿರ್ತಕ್ಕಂಥವ್ರು ಅವರು ಎಷ್ಟು ವರ್ಷಗಳ ಕಾಲ ಎಜುಕೇಷನನ್ನು ಕಂಪ್ಲೀಟ್ ಮಾಡಿದ್ದಾರೆ, ಅವರ ಶಿಕ್ಷಣದ ಅವಧಿ ಎಷ್ಟು ಆಗಿದೆ ಅನ್ನೋದನ್ನು ಒಂದು ಬೇಸಾಗಿ ತೆಗೆದುಕೊತಾರೆ. ಅದೇ ರೀತಿಯಾಗಿ ಆ್ಯಂಡ್ ದ ಎಕ್ಸ್ಪೆಕ್ಟೆಡ್ ಪೀರಿಯಡ್ ಆಫ್ ಸ್ಕೂಲ್ ಎಜುಕೇಷನ್ ದಟ್ ದ ಚಿಲ್ಡ್ರನ್ ಆಫ್ 5 ಇಯರ್ಸ್ ಮೈಟ್ ರಿಸೀವ್ ಇನ್ ದೇರ್ ಲೈಫ್ ಟೈಮ್. 5 ವರ್ಷದ ಮಕ್ಕಳು, 5 ಇಯರ್ಸ್ ಸ್ಟೂಡೆಂಟ್ಸ್ ಏನಿದ್ದಾರೆ, ಚಿಲ್ಡ್ರನ್ಸ್ ಏನಿದ್ದಾರೆ, ಅವರು ಎಷ್ಟು ವರ್ಷಗಳ ಕಾಲ ಎಜುಕೇಷನನ್ನು ಪಡಿಬೋದು. ಈ ರೀತಿ ಎರಡು ಫ್ಯಾಕ್ಟರ್ಸ್ ಮೇಲೆ ಒಂದು ದೇಶದ ಎಜುಕೇಷನ್ ಅಚೀವ್ಮೆಂಟನ್ನು ಏನು ಮಾಡ್ತಾರೆ, ಇಲ್ಲಿ ಮೆಜರ್ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಸೊ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ಮೆಜರ್ಡ್ ವಿತ್ ದ ಹೆಲ್ಪ್ ಆಫ್ ಪರ್ ಕ್ಯಾಪಿಟಾ ಇನ್ಕಮ್. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದರೆ ಜನರ ಜೀವನ ಮಟ್ಟ ಅಂತ ಕರಿತೀವಿ. ಈಸ್ ಮೆಜರ್ಡ್ ವಿತ್ ದ ಹೆಲ್ಪ್ ಆಫ್ ಪರ್ ಕ್ಯಾಪಿಟಾ ಇನ್ಕಮ್. ತಲಾ ವರಮಾನದಿಂದ, ಪರ್ ಕ್ಯಾಪಿಟಾ ಇನ್ಕಮಿಂದ ಜನರ ಜೀವನ ಮಟ್ಟವನ್ನು ಇಲ್ಲಿ ಮೆಜರ್ ಮಾಡಲಾಗುತ್ತೆ ಅಂತ ನಾವು ಹೇಳ್ಬೋದು. ಓಕೆ dear students, understand? Dear students, today now discussed about the meaning of development and elements of development and underdevelopment, indicators of development, HDI, Human Development Indicators. In the next class, we discuss about the progress in India's human development. Okay, dear students, understand? Okay, write down the homework. 2 questions. First one, define development and explain the process of development. Second, what is HDI? How is it calculated? Okay, dear students, thank you.